ಗುರುಜಿ, ಮುಂದಿನ ದಿನಗಳಲ್ಲಿ ಗುರುವಿನ ಅನುಗ್ರಹಕ್ಕಾಗಿ ಯಾವ ರೀತಿ ಅನುಷ್ಠಾನವನ್ನ ಮಾಡಬೇಕು ಅನ್ನೋ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ರಿ. ಈಗ ದರ್ಪಣಾಂಜನ ದರ್ಶನ ಮಾಡ್ತೀರಾ? ಖಂಡಿತಮ್ಮ. ದರ್ಪಣಾಂಜನ, ರಾಶಿಫಲ ಹಾಗೂ ಇವತ್ತು ಮಾಡ್ತಕ್ಕಂಥ ಅನುಷ್ಠಾನ ಪೂಜಾಫಲ ಇದನ್ನೆಲ್ಲವನ್ನು ಸಹಿತ ಇವತ್ತಿನ ಸಂಚಿಕೆಯಲ್ಲೇ ಮಾತಾಡೋಣ. ಯಾಕೆಂದರೆ ಅನುಷ್ಠಾನ ಹೇಗೆ ಮಾಡಬೇಕು ಅದು ನಿಮಗೆ ತಿಳಿಸ್ಕೊಡ್ಬೇಕು. ರಾಶಿಫಲದ ಬಗ್ಗೆ ಕಾಯುವಂತಹ ಅಭಿಮಾನಿ ದೇವರಲ್ಲಿದ್ದೀರಿ, ಅದಕ್ಕಾಗಿ ರಾಶಿಫಲ ತಿಳಿಸಬೇಕು. ರಾಶಿಫಲ ತಿಳಿಸೋದಕ್ಕೂ ಮುನ್ನ ದರ್ಪಣಾಂಜನ ದರ್ಶನ ಆಗಬೇಕು. ದರ್ಪಣಾಂಜನ ದರ್ಶನ ಆದ್ರೇ ರಾಶಿಫಲ ಮುಂದೆ ನಡೀತಕ್ಕಂತಹದ್ದು. ಓಂ ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರವದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀಂ ಮಾರುತೀಂ 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 ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಮಾರುತೀಂ ನಮಃ. ಶ್ರೀ ಮಾರುತೀಂ ನಮಃ. ಓಂ ಶ್ರೀ ಮಾರುತೀಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಭಗವತಿ ರಾಜರಾಜೇಶ್ವರಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಮಹಾ ವಿಶೇಷವಾಗಿರ್ತಕ್ಕಂಥ ದಿನ. ಕಾರಣ ಅನುರಾಧ ನಕ್ಷತ್ರ ಬಹಳ ವಿಶೇಷ. ಇನ್ನು ಹುಣ್ಣಿಮೆ ಮಂಗಳವಾರ ಅಂಗಾರಕನಿಗೆ ಬಹಳ ವಿಶೇಷ. ಹಾಗೆ ಮೇಷರಾಶಿಯವರಿಗೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೂ ಸಹಿತ ಅಷ್ಟೇ ವಿಶೇಷ. ಆದರೆ ಮೇಷರಾಶಿಯವರು ನೀವು ಮಾಡಬೇಕಾದಂತಹ ಒಂದು ಚಿಕ್ಕ ಅನುಷ್ಠಾನ ಇದೆ. ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ ಅರ್ಚನೆ ಸಂಕಲ್ಪವನ್ನು ಅಥವಾ ಒಂದಿಷ್ಟು ಕುಂಕುಮನೋ ಅಥವಾ ಕೆಂಪು ಪುಷ್ಪಗಳಿಂದ ಪೂಜೆಯನ್ನು ಅಥವಾ ಒಂದಿಷ್ಟು ಪುಡಿ ಕುಂಕುಮನ ಹಣೆಗಿಟ್ಕೊಳ್ತಕ್ಕಂಥದ್ದು ಅಥವಾ ಕೆಂಪು ಕಲರ್ ಪುಷ್ಪವನ್ನು ಗಂಧದಲ್ಲಿ ಅದ್ದಿ ಅದನ್ನು ನಿಮ್ಮ ಮನೆ ದೇವರಿಗೆ ಅರ್ಚನೆ ಮಾಡ್ತಕ್ಕಂಥದ್ದು. ಈ ಪ್ರಕಾರವಾದಂತಹ ಅನುಷ್ಠಾನಗಳನ್ನು ಮಾಡಿದ್ರೆ ಇಷ್ಟಾರ್ಥವನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೈಂಕರ್ಯಗಳನ್ನು ಮಾಡಬೇಕಾದ್ರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ನಿಮ್ಮ ಮನೆ ದೇವರ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೋಬಹುದು. ಅಂತಹ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ದಿನ ಇವತ್ತು. ಮೇಷರಾಶಿಯವರು ಮಧ್ಯಾಹ್ನ 3 ಗಂಟೆಯ ನಂತರ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಣದ ಮುಗ್ಗಟ್ಟಾಗ್ಬೋದು. ನಿಮ್ಮ ಮಾತಿನಂತೆ ನೀವು ನಡ್ಕೊಳ್ಳೋಕ್ಕಾಗದಿರೇ ಇರತಕ್ಕಂಥ ಪ್ರಸಂಗ ಎದುರಾಗ್ಬೋದು. ಆಗ ಸ್ವಲ್ಪ ಜನ ನಿಂದನೆ ಮಾತುಗಳನ್ನು ಆಡಿ ನಿಮ್ಮ ಮನಸ್ಸನ್ನು ಇಲ್ಲದಂಥ ರೀತಿಯಲ್ಲಿ ಸಮಸ್ಯೆಗೀಡು ಮಾಡ್ತಾರೆ. ಜೋಪಾನ. ಇವತ್ತು ಮಧ್ಯಾಹ್ನ 3ರ ನಂತರ 3ರಿಂದ 6 ಗಂಟೆಯವರೆಗೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ನಡೆದರೆ ಸಾಕಷ್ಟು ಅನುಕೂಲ ಇವತ್ತಿದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿನೂ ಇದೆ, ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದೆ ಮತ್ತು ವಿದ್ಯಾರ್ಥಿಗಳಿಗಂತೂ ನಿಮ್ಮ ವಿದ್ಯಾಭ್ಯಾಸದ ದಿನ ಬಹಳ ವಿಶೇಷವಾಗಿದೆ. ಇವತ್ತು ಎಷ್ಟು ಶ್ರದ್ಧಾಭಕ್ತಿಯಾಗಿ ನೀವು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತೀರೋ ಅಷ್ಟೇ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಹನುಮನ ಆರಾಧನೆ ಬಹಳ ವಿಶೇಷವಾಗಿದೆ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಪ್ರಕಾರವಾಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ, ಜೊತೆಗೆ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಮಹಾಗಣಪನಿಗಿದೆ. ಅಂತಹ ಗಣಪತಿಗೆ ಒಂದು 21 ಗರಿಕೆ ಶ್ರೀಗಂಧದಲ್ಲದ್ದಿ ಗಣಪತಿಯ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಮತ್ತಷ್ಟು ಕಾರ್ಯಸಿದ್ಧಿ ಅತಿ ಶೀಘ್ರದಲ್ಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ ಮಿಥುನ ಲಗ್ನ. ನಿಮ್ಮ ಸಮಸ್ಯೆಗಳಂತಕ್ಕಂಥದ್ದು ದಿನೇ ದಿನೇ ಉಲ್ಬಣ ಆಗ್ತಾ ಇದೆ. ಹಾಗೆ ನಿಮ್ಮ ಮನಸ್ಸು ಬಹಳ ಚಂಚಲತೆಯಲ್ಲಿದೆ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ನಿಮ್ಮ ಹೋರಾಟ ನಡೀತಾ ಇದೆ. ಆದರೆ ಯಾವುದನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ದುರ್ಗಾ ಗಣಪತಿನ ಆರಾಧನೆ ಮಾಡ್ತಾ ಬರ್ತಕ್ಕಂಥ ಸಮಸ್ಯೆಗಳಿಂದ ನೆಮ್ಮದಿಯುತವಾಗಿರಬೇಕು ಅಂತ ಸಾಕಷ್ಟು ನಿಮ್ಮ ಹೋರಾಟ ನಡೀತಿದೆ. ಆದರೂ ನೀವು ಯಾರನ್ನ ನಂಬೋದು, ಯಾರನ್ನ ಬಿಡೋದು,
ಯಾರು ನಂಬಿದ್ರು ಸಹಿತ ಯಾರಾದರೂ ಒಬ್ರು ಮೋಸ ಮಾಡಿ ಹೋಗ್ತಿರ್ತಾರೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಬಹಳ ಬೇಗ ಮೋಸ ಹೋಗ್ತೀರಿ. ಇವತ್ತಂತೂ ನಾನು ಹೀಗೆ ಇರಬೇಕು, ನಾನು ಯಾರೊಬ್ಬರನ್ನು ಮಾತಾಡೋದು ಬೇಡ, ನನ್ನಂತೆ ನಾನಿದ್ದು ನನ್ನ ಕೆಲಸಗಳನ್ನು ನಾನು ಸಾಧನೆ ಮಾಡ್ಕೋಬೇಕು ಅಂತ ಅನ್ನೋಂತಹ ಮನಸ್ಥಿತಿಯೂ ಬಹಳ ಚಂಚಲತೆ ಉಂಟಾಗುತ್ತೆ. ಜೊತೆಗೆ ಇವತ್ತು ನೀವು ಏನೇ ಕೆಲಸ ಮಾಡೋದಕ್ಕೆ ಹೊರಟರು ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟಿದೆ. ಆದರೆ ಮಿಥುನ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ, ಅಂದರೆ 3ರಿಂದ 4:20 ಆ 1 ಗಂಟೆ 20 ನಿಮಿಷದ ಒಳಗಾಗಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಜೊತೆಗೆ ಈ ಸಮಯದಲ್ಲಿ ಯಾರೊಬ್ಬರ ಮಾತು ಕೇಳಿಕೊಂಡು ನೀವು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಸಹಿತ ಅಷ್ಟು ಸಮಂಜಸವಲ್ಲ. 3ರಿಂದ 4:20 ಒಳಗಾಗಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಬೇಡ. ಯಾವುದೇ ಒಂದು ತೀರ್ಮಾನವನ್ನ, ದೃಢವಾದ ಸಂಕಲ್ಪವನ್ನ ತೆಗೆದುಕೊಳ್ಳೋದು ಬೇಡ. ದೂರಭಾರ ಪ್ರಯಾಣ ಇದ್ದರೆ ಆ ಸಮಯದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಜೊತೆಗೆ ನೀವು ಯಾವುದೇ ಒಂದು ತೀರ್ಮಾನಕ್ಕೆ ಬಂದರೂ ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಅವರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಇವತ್ತು ಬಹಳ ಸೂಕ್ತ. ಹಾಗೆ ನಿಮ್ಮ ಮನೆ ದೇವರ ಆರಾಧನೆ ಮಾಡಿ, ಶಿವನ ಆಲಯದಲ್ಲಿ ಒಂದಿಷ್ಟು ಭಸ್ಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳಿ. ಒಳ್ಳೆಯದಾಗಿ.